ಸಾಮಾಜಿಕ ಕಳಕಳಿ ಯೂಟ್ಯೂಬ್ ಚಾನಲ್ ವತಿಯಿಂದ ವಾರದ ಸಂಚಿಕೆ 310. ಇವತ್ತು ನಮ್ಮ ಕರ್ನಾಟಕದ ಬಡ್ಜೆಟ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು 17ನೇ ಬಡ್ಜೆಟನ್ನು ದಾಖಲೆ ಬಡ್ಜೆಟ್ಟು ಒಬ್ಬ ವ್ಯಕ್ತಿ ಅಥವಾ ಮಿನಿಸ್ಟ್ರು ಪ್ರೆಸೆಂಟೇಷನ್ ಮಾಡಿದ್ದು 1995ರಲ್ಲಿ ಅಂತ ಕಾಣ್ತದೆ. ಆವಾಗ ದೇವೇಗೌಡರು ಮುಖ್ಯಮಂತ್ರಿಗಳಾಗಿದ್ದರು. ಆವಾಗ ಹಣಕಾಸು ಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಕೇವಲ 10,000 ಕೋಟಿ ಬಡ್ಜೆಟನ್ನು ಪ್ರೆಸೆಂಟ್ ಮಾಡಿದರು. ಈಗ 4.48 ಲಕ್ಷ ಕೋಟಿ ಆಗಿದೆ. ನೋಡಿ ವ್ಯತ್ಯಾಸ, ನೋಡಿ ಅಗಾಧವಾಗಿರ್ತಕ್ಕಂಥ ವ್ಯತ್ಯಾಸ. ಅಂದರೆ ಬದುಕು ಪ್ರತಿ ದಿವಸವೂ ಕೂಡ ಪ್ರತಿ ವರ್ಷವೂ ಕೂಡ ಇಷ್ಟು ದುಬಾರಿ ಆಗ್ತಿದೆ ಅಂತಕ್ಕಂಥ ಒಂದು ವಿಚಾರ. ಅದೇನಿರಲಿ, ಅಲ್ಟಿಮೇಟ್ಲಿ ಅದರಲ್ಲಿ 40% ಸರ್ಕಾರಿ ನೌಕರರಿಗೆ ಸಂಬಳಕ್ಕೆ ಹೋಗ್ತದೆ, ಇನ್ನೊಂದು 27-28% ಗ್ಯಾರಂಟಿಗೆ ಹೋಗ್ತದೆ. ಆಮೇಲೆ ಉಳಿದಿರ್ತಕ್ಕಂಥ ಏನು 30%-35% ಇರ್ತದೆ, ಅದರಲ್ಲಿ ನೀರಾವರಿ, ಕೈಗಾರಿಕೆ, ಆಮೇಲೆ ಬೇರೆ ಬೇರೆ ಇದೆಲ್ಲ ಆಗ್ತದೆ, ಶಿಕ್ಷಣ, ಆರೋಗ್ಯ ಅಂಥೇಳಿ. ನನ್ನ ವಾದ ಏನಪ್ಪ ಅಂತ ಹೇಳಿದರೆ, ಈ ಶಿಕ್ಷಣದ ಬಗ್ಗೆ ಸ್ವಲ್ಪ ಬಡ್ಜೆಟು ಜಾಸ್ತಿ ಮಾಡಬೇಕಾಗಿತ್ತು. ಕಾರಣ, ಪೂರ್ವ ಪ್ರಾಥಮಿಕ ಶಿಕ್ಷಣವನ್ನು ಅದಕ್ಕೆ ಫೌಂಡೇಶನ್ ಕೊಡೋದು ಅಂಗನವಾಡಿ ಕೇಂದ್ರಗಳು. ಅಂಗನವಾಡಿ ಕೇಂದ್ರಗಳನ್ನು ಬಲಪಡಿಸಬೇಕು. ಅಂಗನವಾಡಿ ಕಾರ್ಯಕರ್ತರಿಗೆ ಸೇವಾ ಭದ್ರತೆಯನ್ನು ಕೊಡಬೇಕು. ಯಾಕಂದರೆ ಇದು ಪೂರ್ವ ಪ್ರಾಥಮಿಕ ಶಿಕ್ಷಣದ ಅಡಿಗಲ್ಲೋದು. ಅದೇ ಥರ ಆರೋಗ್ಯದ ಬಗ್ಗೆಯೂ ಕೂಡ ಹೆಚ್ಚು ಬಡ್ಜೆಟನ್ನು ಕೊಡಬೇಕಾಗ್ತದೆ. ಇಲ್ಲಿ ಪೂರ್ವ ಪ್ರಾಥಮಿಕ ಆರೋಗ್ಯದ ಅಡಿಗಲ್ಲು ಯಾರಪ್ಪ ಅಂತ ಹೇಳಿದರೆ ಆಶಾ ಕಾರ್ಯಕರ್ತೆಯರು. ಈ ಆಶಾ ಕಾರ್ಯಕರ್ತರಿಗೆ ಭದ್ರತೆಯನ್ನು ಕೊಡಬೇಕು ಮತ್ತು ಅವರಿಗೆ ಎಲ್ಲ ಥರದ ಸವಲತ್ತನ್ನು ಕೊಡಬೇಕು. ಯಾಕಂತ ಹೇಳಿದರೆ ಶಿಕ್ಷಣ ಮತ್ತು ಆರೋಗ್ಯ ರಾಷ್ಟ್ರೀಕರಣ ಆದರೆ ಸಮಸ್ಯೆ ಇಲ್ಲ. ಯಾಕಂದರೆ ಒಬ್ಬ ಬಡ ಬೋರೇಗೌಡನ ಮಗಳು ಮತ್ತು ಮಗ ಮತ್ತು ರಾಷ್ಟ್ರಪತಿಗಳ ಮಗಳು ಒಂದೇ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಅಥವಾ ಚಿಕಿತ್ಸೆಯನ್ನು ಪಡೆಯತಕ್ಕಂಥ ಒಂದು ವ್ಯವಸ್ಥೆ ಜಾರಿಗೆ ಆಗಬೇಕು. ಅದೇ ಥರ ಒಬ್ಬ ಸಾಮಾನ್ಯ ಪ್ರಜೆಯ ಮಕ್ಕಳು ಮತ್ತು ರಾಷ್ಟ್ರಪತಿಗಳ ಮಕ್ಕಳು ಒಂದೇ ಶಾಲೆಯಲ್ಲಿ ಏಕರೂಪವಾಗಿ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವಂಥ ಅವಕಾಶ ಸಿಗಬೇಕು, ವ್ಯವಸ್ಥೆ ನಿರ್ಮಾಣ ಆಗಬೇಕು ಅಂತೇಳಿದರೆ ಎಲ್ಲಿ ತನಕ ಆರೋಗ್ಯ ಮತ್ತು ಶಿಕ್ಷಣ ಕ್ಷೇತ್ರಗಳು ರಾಷ್ಟ್ರೀಕರಣ ಆಗಲ್ವೋ ಅಲ್ಲಿಯ ತನಕ ಯಾವ ದೇಶವೂ ಕೂಡ ಪವರ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಬರೀ ಅದು ಥಿಯರಿನಲ್ಲಿರ್ತದೆ. ನಿಜವಾದ ಸೂಪರ್ ಪವರು ಯಾವುದಪ್ಪ ಅಂತ ಹೇಳಿದರೆ ಶಿಕ್ಷಣ ಮತ್ತು ಆರೋಗ್ಯದ ಕ್ಷೇತ್ರಗಳು. ಈ ದೃಷ್ಟಿಯಲ್ಲಿ ಯಾವುದೇ ಸರ್ಕಾರ ಇರ್ಬೋದು, ಆ ದಿಶೆಯಲ್ಲಿ ಕೇಂದ್ರ ಸರ್ಕಾರ ಇರ್ಬೋದು, ರಾಜ್ಯ ಸರ್ಕಾರ ಇರ್ಬೋದು, ಆ ದೃಷ್ಟಿಯಲ್ಲಿ ಒಂದು ರೆವಲ್ಯೂಷನರಿ ಒಂದು ಕ್ರಾಂತಿಕಾರಕವಾಗಿರ್ತಕ್ಕಂಥ ತೀರ್ಮಾನವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಆಶಯವನ್ನು ವ್ಯಕ್ತಪಡಿಸ್ತಾ ದಯವಿಟ್ಟು ಚಾನಲಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪುನಃ ಮುಂದಿನ ವಾರ ಹೊಸ ಸಂಚಿಕೆಯೊಂದಿಗೆ ಬರ್ತಾಯಿದ್ದೀನಿ. ಎಲ್ಲರಿಗೂ ಶುಭವಾಗಲಿ.